ಎಲ್ಲರಿಗೂ ನಮಸ್ಕಾರ. 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ನನ್ನ ಎಲ್ಲ ಆತ್ಮೀಯ ನೆಲ್ಮೆಯ ವಿದ್ಯಾರ್ಥಿಗಳಿಗೆ ಈ ಸಂವೇದ ವಿಜ್ಞಾನ ತರಗತಿಗೆ ನಾನು ಸುಸ್ವಾಗತವನ್ನು ಕೋರಲು ಬಯಸುತ್ತೇನೆ. ನಾವು ಇಂದಿನ ತರಗತಿಯಲ್ಲಿ ವಿಜ್ಞಾನ ಪಠ್ಯಪುಸ್ತಕ 1 ಅದರಲ್ಲಿ ಅಧ್ಯಾಯ 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅನ್ನುವ ಅಧ್ಯಯನದಲ್ಲಿರುವಂತಹ ಪರಿಕಲ್ಪನೆಗಳು ಅಥವಾ ಕಲಿಕಾಂಶಗಳ ಬಗ್ಗೆ ತಿಳಿಯೋಣ, ಅರ್ಥೈಸಿಕೊಳ್ಳೋಣ ಹಾಗೂ ಅದರಲ್ಲಿರುವಂಥ ಕೌಶಲ್ಯ ಅಂದರೆ ಒಂದು ಚಿತ್ರವನ್ನು ಸಹ ನಾವು ಕಲಿಯೋಣ. ಇದು ನಮ್ಮ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 1ರಿಂದ 13ರವರೆಗೂ ಈ ಪಾಠ ಇದೆ. ಈಗ ಈ ಪಾಠದಲ್ಲಿರುವ ಕಲಿಕಾಂಶಗಳ ಆಧಾರದ ಮೇಲೆ ನಾನು ಒಟ್ಟು ಬೋಧನಾ ಅವಧಿಗಳನ್ನು ಅವಧಿ 1 ಮತ್ತು ಅವಧಿ 2 ಅಂತ ಹೇಳಿ ವಿಂಗಡಿಸಿಕೊಂಡಿದ್ದೇನೆ. ನಾವು ಇಂದಿನ ತರಗತಿಯಲ್ಲಿ ಅವಧಿ 1ರಲ್ಲಿ ಯಾವ ಕಲಿಕಾಂಶಗಳನ್ನು ನಾವು ಇವತ್ತು ಕಲಿಯಲಿದ್ದೇವೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಈಗ ಮೊದಲನೇ ಕಲಿಕಾಂಶ ರಾಸಾಯನಿಕ ಕ್ರಿಯೆಯ ಅರ್ಥ, ಎರಡನೇ ಕಲಿಕಾಂಶ ರಾಸಾಯನಿಕ ಸಮೀಕರಣಗಳು, ಮೂರನೇದು ರಾಸಾಯನಿಕ ಸಮೀಕರಣವನ್ನು ಬರೆಯುವುದು ಹಾಗೂ ನಾಲ್ಕನೇದು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವುದು. ಸರಿ, ಕಲಿಕಾಂಶಗಳನ್ನು ನಾವು ತಿಳಿಯುವ ಮುನ್ನ ನೀವು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡಿದಂತಹ ಈ ದ್ರವ್ಯಗಳ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳ ಬಗ್ಗೆ ನಾವು ಒಂದ್ಸತಿ ಪುನರ್ಮನನ ಮಾಡ್ಕೊಳ್ಳೋಣ. ಮುಂದಿನ ಸ್ಲೈಡನ್ನು ವೀಕ್ಷಿಸೋಣ. ಈಗ ಇಲ್ಲಿ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳು ಏನು ಅನ್ನೋದನ್ನ ಮೊದಲು ಸ್ವಲ್ಪ ಚುಟುಕಾಗಿ ತಿಳ್ಕೊಳ್ಳೋಣ. ಭೌತಿಕ ಬದಲಾವಣೆಯಲ್ಲಿ ಯಾವುದೇ ಹೊಸ ವಸ್ತು ಉತ್ಪತ್ತಿ ಆಗೋದಿಲ್ಲ, ರಾಸಾಯನಿಕ ಸಂಯೋಜನೆಯಲ್ಲಿ ಬದಲಾವಣೆ ಇರುವುದಿಲ್ಲ, ಇದು ತಾತ್ಕಾಲಿಕ ಬದಲಾವಣೆ ಹಾಗೂ ಇದು ಹಿಮ್ಮುಖವಾಗಿ ನಡೆಯುವಂತಹ ಕ್ರಿಯೆ. ಹಾಗಾದರೆ ರಾಸಾಯನಿಕ ಬದಲಾವಣೆ ಅಂದ್ರೆ ಏನು? ರಾಸಾಯನಿಕ ಬದಲಾವಣೆಯಲ್ಲಿ ಹೊಸ ವಸ್ತು ಉತ್ಪತ್ತಿಯಾಗುತ್ತದೆ ಹಾಗೂ ರಾಸಾಯನಿಕ ಸಂಯೋಜನೆ ಅಂದರೆ ವಸ್ತುವಿನ ಸಂಯೋಜನೆಯಲ್ಲಿ ಬದಲಾವಣೆ ಆಗುತ್ತೆ. ಇದು ಶಾಶ್ವತ ಬದಲಾವಣೆ ಹಾಗೂ ಇದು ಹಿಮ್ಮುಖವಲ್ಲದ ಕ್ರಿಯೆ. ಈಗ ಈ ಸ್ಲೈಡ್ನಲ್ಲಿ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ, ನಿಮ್ಮ ಟಿವಿಯ ಪರದೆ ಮೇಲೆ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆ ಅಂತ ಹೇಳಿ ಕೆಲವು ಚಿತ್ರಗಳನ್ನು ಸಹ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ. ಈಗ ಮೊದಲನೇ ಚಿತ್ರವನ್ನ ನೋಡೋಣ. ಏನನ್ನ ಇದು ನಿಮಗೆ ಸೂಚಿಸುತ್ತೆ? ಇಲ್ಲಿ ನೋಡ್ತಾ ಇದ್ದೀರಾ, ಮರದ ಚಿಕ್ಕ ಕೊಂಬೆಗಳ ಮೇಲೆ ಇಲ್ಲಿ ಮಂಜುಗಡ್ಡೆ ಕರಗಿ ನೀರಾಗ್ತಾ ಇದೆ. ಮಂಜುಗಡ್ಡೆಯನ್ನ ತಂಪು ಕರಿಸಿದಾಗ ಅದು ಘನೀಕರಿಸಿ ಪುನಃ ಅದು ನಮಗೆ ಮಂಜುಗಡ್ಡೆ ಆಗತ್ತೆ. ಇದರಲ್ಲಿ ಯಾವುದೇ ರಾಸಾಯನಿಕ ಸಂಯೋಜನೆಯಲ್ಲಿ ಬದಲಾವಣೆ ಇಲ್ಲ, ಆದ್ರಿಂದ ನಾವು ಇದನ್ನ ಭೌತಿಕ ಬದಲಾವಣೆ ಅಂತ ಹೇಳಬಹುದು. ಹಾಗಾದ್ರೆ ಎರಡನೇ ಚಿತ್ರವನ್ನ ವೀಕ್ಷಿಸಿ ಮಕ್ಕಳ. ಮತ್ತೆ ಏನನ್ನ ಸೂಚಿಸುತ್ತೆ? ಇಲ್ಲಿ ಮೇಣದ ಬತ್ತಿ ಉರಿಯೋದನ್ನ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ. ಯಾವ ಬದಲಾವಣೆಯನ್ನ ಇದು ಪ್ರತಿನಿಧಿಸುತ್ತೆ? ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀರಾ ಭೌತಿಕ ಬದಲಾವಣೆ ಅಂತ, ಕೆಲವರು ಹೇಳ್ತಾ ಇದ್ದೀರಾ ರಾಸಾಯನಿಕ ಬದಲಾವಣೆ. ನಿಮ್ಮ ಎರಡೂ ಉತ್ತರ ಸಹ ಸರಿಯಾದ ಉತ್ತರ. ಈ ಭೌತಿಕ ಬದಲಾವಣೆ ಹೇಗೆ? ಮೇಣ ಕರಗತ್ತಲ್ಲ, ಆ ಕರಗುವಿಕೆ ಭೌತಿಕ ಬದಲಾವಣೆ. ಯಾಕೆ ಅಂದ್ರೆ ಇದರಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಸಂಯೋಜನೆಯಲ್ಲಿ ಬದಲಾವಣೆ ಆಗೋದಿಲ್ಲ ಮತ್ತು ಇದು ಹಿಮ್ಮುಖ ಕ್ರಿಯೆ. ಹಾಗಾದ್ರೆ ಇದು ರಾಸಾಯನಿಕ ಬದಲಾವಣೆ ಹೇಗೆ? ಇಲ್ಲಿ ನೋಡ್ತಾ ಇದ್ದೀರಾ, ಈ ಮೇಣದ ಬತ್ತಿ ಇಲ್ಲಿ ದಹಿಸ್ತಾ ಇದೆ, ದಹನ ಕ್ರಿಯೆಗೆ ಒಳಪಟ್ಟಿದೆ. ಈ ಮೇಣದ ಬತ್ತಿ ದಹಿಸಬೇಕಾದ್ರೆ ಇದರೊಂದಿಗೆ ಇರುವ ಮೇಣ ಸಹ, ಮೇಣ ಕಾರ್ಬನ್ ಸಂಯೋಜನೆಯನ್ನ ಹೊಂದಿರುವಂತಹ ಪೆಟ್ರೋಲಿಯಂನಿಂದ ಪಡೆದಂತಹ ವಸ್ತು ಆಗಿದೆ. ಇಲ್ಲಿ ದಹಿಸಬೇಕಾದರೆ ಇಲ್ಲಿ ದಹನ ಕ್ರಿಯೆಗೆ ಒಳಪಟ್ಟು ನಮಗೆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ನಿನ ಮಸಿ ಮತ್ತೆ ನಮಗೆ ಬೆಳಕು ಮತ್ತು ಶಾಖ ಸಹ ಬಿಡುಗಡೆ ಆಗತ್ತೆ. ಆದ್ರಿಂದ ಇಲ್ಲಿ ಹೊಸ ವಸ್ತು ರೂಪುಗೊಳ್ಳೋದ್ರಿಂದ ಇದನ್ನ ನಾವು ರಾಸಾಯನಿಕ ಬದಲಾವಣೆ ಅಂತಾನು ಹೇಳ್ತೀವಿ. ಮೇಣದ ಕರಗುವಿಕೆ ಭೌತಿಕ ಬದಲಾವಣೆ, ಅದೇ ರೀತಿ ಮೇಣದ ದಹನ ಕ್ರಿಯೆ ರಾಸಾಯನಿಕ ಬದಲಾವಣೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಮುಂದಿನ ಚಿತ್ರವನ್ನ ವೀಕ್ಷಿಸಿ. ಏನಿದು? ಇಲ್ಲಿ ಆಹಾರ ಬೇಯ್ತಾ ಇದೆ. ಆಹಾರವನ್ನ ಇಲ್ಲಿ ಬೇಯಿಸ್ಬೇಕಾದ್ರೆ ಅಲ್ಲಿರುವಂತಹ ಸಂಯೋಜನೆ ಸಂಪೂರ್ಣವಾಗಿ ಬದಲಾವಣೆ ಆಗತ್ತೆ. ಸೊ ಸಂಯೋಜನೆಯಲ್ಲಿ ಬದಲಾವಣೆ ಆಗುವುದರಿಂದ ಇದು ಪುನಃ ಏನಿತ್ತು ಮುಂಚೆ ಅದು ನಮಗೆ ಸಿಗೋದಿಲ್ಲ, ಬೆಂದು ಸಂಪೂರ್ಣವಾಗಿ ಹೊಸ ವಸ್ತುವಾಗಿ ರೂಪುಗೊಳ್ಳೋದ್ರಿಂದ ಇದನ್ನ ನಾವು ರಾಸಾಯನಿಕ ಬದಲಾವಣೆ ಅಂತ ಹೇಳಿ ಕರಿತೀವಿ. ಯಾಕಂದ್ರೆ ಇಲ್ಲಿ ವಸ್ತುವಿನ ಸಂಯೋಜನೆ ಸಂಪೂರ್ಣವಾಗಿ ಬದಲಾವಣೆ ಆಗತ್ತೆ. ಅದೇ ರೀತಿ ಮಕ್ಕಳ ಇದೇ ಸ್ಲೈಡ್ನಲ್ಲಿ ಮುಂದಿನ ಚಿತ್ರ ನೋಡಿ.
ಇಲ್ಲಿ ಕಲ್ಲಿದ್ದಲಿನ ದಹನ ಕ್ರಿಯೆಯನ್ನ ಇದು ತೋರಿಸ್ತಾ ಇದೆ. ಸೊ ಕಲ್ಲಿದ್ದಲಿನ ದಹನ ಕ್ರಿಯೆ ಯಾವ ಬದಲಾವಣೆ ನಿಮ್ಮ ಪ್ರಕಾರ? ಉತ್ತರ ಸರಿ, ಇದು ರಾಸಾಯನಿಕ ಬದಲಾವಣೆ. ಕಲ್ಲಿದ್ದಲು ಕಾರ್ಬನ್ನಿನ ಬಹುರೂಪಗಳಲ್ಲಿ ಒಂದು. ಕಲ್ಲಿದ್ದಲು ದಹನ ಕ್ರಿಯೆಗೆ ಒಳಪಟ್ಟಾಗ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ನಿನ ಮಸಿ, ಶಾಖ ಮತ್ತು ಬೆಳಕು ಉತ್ಪಾದನೆ ಆಗುವುದರಿಂದ ಇಲ್ಲಿ ಸಂಪೂರ್ಣವಾಗಿ ವಸ್ತುವಿನ ಸಂಯೋಜನೆಯಲ್ಲಿ ಬದಲಾವಣೆ ಆಗೋದ್ರಿಂದ ನಾವು ಇದನ್ನ ರಾಸಾಯನಿಕ ಬದಲಾವಣೆ ಅಂತ ಹೇಳಿ ವಿಂಗಡಿಸಬಹುದು. ಹಾಗೆ ಮುಂದಿನ ಚಿತ್ರ ನೋಡೋಣ. ಮಂಜುಗಡ್ಡೆ, ಐಸ್ ಕ್ಯೂಬ್ಸ್ ಅಂತ ಹೇಳ್ತೀವಿ. ಇದು ಶೀತಕದ ಒಂದು ರೆಫ್ರಿಜರೇಟರ್ನಿಂದ ಹೊರಗೆ ಇರಿಸಿದಾಗ ಏನಾಗತ್ತೆ, ಇದು ದ್ರವ ರೂಪಕ್ಕೆ ಬರುತ್ತೆ. ಹಾಗೆ ಇದನ್ನ ಪುನಃ ಶೀತಕ ಯಂತ್ರದಲ್ಲಿ ಇರಿಸಿದಾಗ ಘನೀಕರಿಸಿ ಪುನಃ ಮಂಜುಗಡ್ಡೆ ಆಗತ್ತೆ. ಇಲ್ಲಿ ರಾಸಾಯನಿಕ ಸಂಯೋಜನೆಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ನೀರು ಒಂದು ಜೀವಜಲ ಅಂತ ಹೇಳ್ತೀವಿ, ಅತ್ಯದ್ಭುತವಾಗಿರುವ ನೈಸರ್ಗಿಕ ಸಂಪನ್ಮೂಲ. ಯಾವುದೇ ಜೀವಿ ಇದಿಲ್ಲದೆ ವಾಸಿಸೋದಿಕ್ಕೆ ಸಾಧ್ಯನೇ ಇಲ್ಲ. ರಾಸಾಯನಿಕ ಸಂಯೋಜನೆಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಆದ್ರಿಂದ ಇದನ್ನ ನಾವು ಭೌತಿಕ ಬದಲಾವಣೆ ಅಂತ ಹೇಳ್ಬೋದು. ಹಾಗೆ ಮುಂದಿನ ಚಿತ್ರೆಯನ್ನ ವೀಕ್ಷಣೆ ಮಾಡಿ ಮಕ್ಕಳ. ಏನಿದು, ಏನನ್ನ ಸೂಚಿಸುತ್ತೆ ನಮಗೆ? ಇಲ್ಲಿ ಹಣ್ಣು ಮಾಗಿರೋದು, ಹಣ್ಣು ಪಕ್ವಗೊಂಡಿರೋದು ಅಥವಾ ಕಾಯಿ ಹಣ್ಣು ಆಗೋದನ್ನ ಇಲ್ಲಿ ಸೂಚಿಸ್ತಾ ಇದೆ ಅಂತ ನೀವು ಹೇಳಿದ್ರಿ. ಸರಿಯಾದ ಉತ್ತರ. ಇದು ಯಾವ ಬದಲಾವಣೆಯನ್ನ ಸೂಚಿಸುತ್ತೆ? ಇದು ಇಲ್ಲಿ ನಮಗೆ ರಾಸಾಯನಿಕ ಬದಲಾವಣೆಯನ್ನು ಸೂಚಿಸುತ್ತೆ. ಯಾಕೆಂದ್ರೆ ಕಾಯಿ ನೋಡ್ತಾ ಇದ್ದೀರಾ, ಇಲ್ಲಿ ಹಸಿರು ಹಳದಿ ಬಣ್ಣವನ್ನ ಹೊಂದಿದೆ, ಹಣ್ಣು ಕೆಂಪು ಬಣ್ಣವನ್ನ ಹೊಂದಿದೆ. ಇಲ್ಲಿ ರಾಸಾಯನಿಕ ಸಂಯೋಜನೆ, ರುಚಿ, ವಾಸನೆಯಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಆಗೋದ್ರಿಂದ ನಾವು ಇದನ್ನ ರಾಸಾಯನಿಕ ಬದಲಾವಣೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ರಾಸಾಯನಿಕ ಕ್ರಿಯೆ ನಡೆದಾಗ ರಾಸಾಯನಿಕ ಬದಲಾವಣೆಗಳು ಉಂಟಾಗತ್ತೆ. ಇದರ ಬಗ್ಗೆ ಇನ್ನ ಒಂದು ಅಷ್ಟು ಮಾಹಿತಿಯನ್ನ ಕಲೆ ಹಾಕೋದಿಕ್ಕೆ ಇನ್ನ ಮುಂದಿನ ಸ್ಲೈಡ್ಗಳನ್ನ ನಾವು ವೀಕ್ಷಣೆ ಮಾಡೋಣ. ಮುಂದಿನ ಸ್ಲೈಡ್. ಈಗ ಇಲ್ಲಿ ಬಿಳಿಯ ಬಣ್ಣದ ವಸ್ತುವನ್ನ, ಗಡ್ಡೆಯನ್ನ ನಾವು ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಹಾಲನ್ನ ಹೆಚ್ಚಾಗಿರುವ ಕೊಠಡಿ ತಾಪಮಾನದಲ್ಲಿ ಹಾಗೆ ಬಿಟ್ಟಾಗ ಅಥವಾ ಅದರ ಶೇಖರಣಾ ತಾಪಮಾನ ಜಾಸ್ತಿ ಆದಾಗ ಅದರಲ್ಲಿ ಇರುವಂತಹ ಹುದುಗುವಿಕೆಯ ಬ್ಯಾಕ್ಟೀರಿಯಾದ ಬೆಳವಣಿಗೆಯಿಂದ ಹಾಲು ಕೆಡತ್ತೆ ಮತ್ತು ಹಾಲು ಒಡೆಯುತ್ತೆ. ಚಿತ್ರವನ್ನ ಇಲ್ಲಿ ನೀವು ವೀಕ್ಷಿಸ್ತಾ ಇದ್ದೀರಾ. ಇಲ್ಲಿ ಸಂಪೂರ್ಣವಾಗಿ ರಾಸಾಯನಿಕ ಬದಲಾವಣೆ ಆಗಿದೆ. ಹಾಗಾದ್ರೆ ಮುಂದಿನ ಸ್ಲೈಡ್ ಅನ್ನ ನೋಡೋಣ. ಮುಂದಿನ ಸ್ಲೈಡ್ ನಲ್ಲಿ ನೋಡ್ತಾ ಇದ್ದೀವಿ, ಕಬ್ಬಿಣದ ಮೊಳೆ ತುಕ್ಕು ಹಿಡಿದಿದೆ. ಸಾಮಾನ್ಯವಾಗಿ ಕಬ್ಬಿಣವನ್ನ ವ್ಯಾಪಕವಾಗಿ ಬಳಸುವಂತಹ ಒಂದು ಲೋಹವಾಗಿದೆ. ಕಬ್ಬಿಣವನ್ನ ಸಾಮಾನ್ಯವಾಗಿ ತೇವಾಂಶ ಪೂರಿತ ವಾತಾವರಣದಲ್ಲಿ ದೀರ್ಘಕಾಲದವರೆಗೂ ತೆರೆದಿಟ್ಟಾಗ ಕಬ್ಬಿಣವು ತುಕ್ಕು ಹಿಡಿಯುತ್ತೆ. ಕಬ್ಬಿಣದ ಲೋಹದ ಮೇಲೆ ಕಂದು ಬಣ್ಣದ ಪದರ ಉಂಟಾಗತ್ತೆ. ಈ ಕಂದು ಬಣ್ಣದ ಪದರವನ್ನೇ ನಾವು ಕಬ್ಬಿಣದ ತುಕ್ಕು ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕಬ್ಬಿಣದ 2 ಆಕ್ಸೈಡ್ ಅಂತ ನಾವು ಹೇಳಿ ಇದನ್ನ ಕರಿತೀವಿ. ಹಾಗಾದ್ರೆ ಇದರ ಸಂಯೋಜನೆ ಏನು, ಇದರ ಸೂತ್ರ ಏನು? Fe2O3 ಇಂಟು NH2O. ಇಲ್ಲಿ N ಅನ್ನೋದು ಎಷ್ಟಾದ್ರೂ ಇರ್ಬೋದು. ಇದು ಸಹ ಒಂದು ರಾಸಾಯನಿಕ ಬದಲಾವಣೆಗೆ ಒಂದು ಅತ್ಯುತ್ತಮ ಉದಾಹರಣೆ ಆಗಿದೆ. ಮುಂದಿನ ಸ್ಲೈಡ್ ಅನ್ನ ನಾವಿಲ್ಲಿ ನೋಡೋಣ. ಮಾನವನ ಜೀರ್ಣಾಂಗ ವ್ಯೂಹವನ್ನ ತೋರಿಸುವಂತ ಚಿತ್ರ. ಜೀರ್ಣಾಂಗ ಕ್ರಿಯೆಯಲ್ಲಿ ಯಾಂತ್ರಿಕ ಜೀರ್ಣಕ್ರಿಯೆ, ರಾಸಾಯನಿಕ ಜೀರ್ಣಕ್ರಿಯೆ ನಡೆಯುತ್ತೆ. ಈ ರಾಸಾಯನಿಕ ಜೀರ್ಣಕ್ರಿಯೆಯಲ್ಲಿ ಕಿಣ್ವಗಳ ಉಪಸ್ಥಿತಿಯಲ್ಲಿ ಸ್ಥೂಲವಾಗಿರುವಂತ ಆಹಾರದ ಕಣಗಳೆಲ್ಲ ಸೂಕ್ಷ್ಮ ಆಹಾರದ ಕಣಗಳಾಗಿ ವಿಭಜನೆ ಆಗತ್ತೆ. ತದನಂತರ ಅದು ನಮ್ಮ ದೇಹದಲ್ಲಿ ಹೀರಿಕೆ ಆಗತ್ತೆ. ಇಲ್ಲೂ ಸಹ ರಾಸಾಯನಿಕ ಬದಲಾವಣೆಗಳು ನಡೆಯುತ್ತೆ ಅಂತ ನಾವು ಹೇಳಬಹುದು. ಹಾಗಾದ್ರೆ ಮುಂದಿನ ಸ್ಲೈಡ್ ಅನ್ನ ವೀಕ್ಷಣೆ ಮಾಡೋಣ. ಆಹಾರವನ್ನ ಬೇಯಿಸಿದಾಗ, ಇದನ್ನ ಆಗ್ಲೇ ನಾನು ಹೇಳಿದ್ದೆ, ಆಹಾರವನ್ನ ಬೇಯಿಸಿದಾಗ ಆಹಾರದಲ್ಲಿ ಇರುವಂತಹ ಸಂಯೋಜನೆ ಬದಲಾವಣೆಯಾಗಿ ಹೊಸ ವಸ್ತುವಾಗಿ ರೂಪುಗೊಳ್ಳುತ್ತೆ ಬೇಯಿಸಿದಾಗ. ಆದ್ರಿಂದ ಇದು ಸಹ ರಾಸಾಯನಿಕ ಬದಲಾವಣೆ ಅಂತ ನಾವು ಹೇಳಬಹುದು. ಹಾಗಿದ್ರೆ ಮುಂದಿನ ಸ್ಲೈಡ್ ನೋಡೋಣ. ಮಾನವನ ಶ್ವಾಸಾಂಗ ವ್ಯೂಹದ ಚಿತ್ರವನ್ನ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಉಸಿರಾಟ ಕ್ರಿಯೆ ಅನ್ನೋದು ಕೇವಲ ಉಚ್ಛ್ವಾಸ ಮತ್ತು ನಿಶ್ವಾಸ ಅಲ್ಲ. ಆಕ್ಸಿಜನ್ ಅನ್ನ ಒಳಗೆ ತಗೊಳ್ಳೋದು, ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆ ಬಿಡುವುದು ಮಾತ್ರ ಉಸಿರಾಟ ಕ್ರಿಯೆ ಅಲ್ಲ, ಅಥವಾ ಉಸಿರಾಟದ ಅನಿಲಗಳ ವಿನಿಮಯ ಕ್ರಿಯೆನೂ ಅಲ್ಲ. ಅದಕ್ಕಿಂತ ಹೆಚ್ಚಿನ ಪ್ರಕ್ರಿಯೆ ಇಲ್ಲಿ ನಡೆಯುತ್ತೆ. ಆಕ್ಸಿಜನ್ನಿನ ಉಪಸ್ಥಿತಿಯಲ್ಲಿ ಗ್ಲೂಕೋಸ್ ವಿಭಜನೆಗೊಂಡು ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಬಿಡುಗಡೆ ಆಗತ್ತೆ. ಇಲ್ಲೂ ಸಹ ರಾಸಾಯನಿಕ ಕ್ರಿಯೆ ನಡೆಯುತ್ತೆ. ಮುಂದಿನ ಸ್ಲೈಡ್ ನೋಡಿ. ಏನನ್ನ ಇದು ನಿಮಗೆ ಸೂಚಿಸುತ್ತೆ? ಇಲ್ಲಿ ನಾವು ನೋಡ್ತಾ ಇದ್ದೀವಿ, ದ್ರಾಕ್ಷಿ ಹಣ್ಣುಗಳು ಹುದುಗುವಿಕೆಗೆ ಒಳಪಟ್ಟಿದೆ. ಸಾಮಾನ್ಯವಾಗಿ ಈಸ್ಟ್ ನಂತಹ ಸೂಕ್ಷ್ಮಾಣು ಜೀವಿಗಳ ಒಂದು ಹುದುಗುವಿಕೆಯಿಂದ ದ್ರಾಕ್ಷಿ ಹಣ್ಣಲ್ಲಿ ಇರುವಂತಹ ಸಕ್ಕರೆ ಅಂಶಗಳು ಆಲ್ಕೋಹಾಲ್ ಆಗಿ ಹುದುಗುವಿಕೆಗೆ ಒಳಗಾಗತ್ತೆ ಅಥವಾ ಆಲ್ಕೋಹಾಲ್ ಆಗಿ ಪರಿವರ್ತನೆ ಆಗತ್ತೆ ಅಂತ ಹೇಳ್ಬೋದು. ಇಲ್ಲೂ ಸಹ ರಾಸಾಯನಿಕ ಬದಲಾವಣೆ
ಸಂಪೂರ್ಣವಾಗಿ ಆಗತ್ತೆ. ಅಲ್ಲಿರುವಂಥ ಸಕ್ಕರೆ ಹುದುಗುವಿಕೆಗೆ ಒಳಪಟ್ಟು ಆಲ್ಕೋಹಾಲ್ ಆಗಿ ಪರಿವರ್ತನೆ ಆಗತ್ತೆ. ಹಾಗಾದ್ರೆ ನಾವೀಗ ರಾಸಾಯನಿಕ ಕ್ರಿಯೆಯ ಅರ್ಥ ಏನು ಅಂತ ಹೇಳಿ ನೋಡೋಣ ಮಕ್ಕಳ. ಸೊ ನಿಮ್ಮ ಪರದೆ ಮೇಲೆ ನೀವು ನೋಡ್ತಾ ಇದ್ದೀರಾ, ಒಂದು ಅಥವಾ ಹೆಚ್ಚಿನ ವಸ್ತುಗಳು ಅಥವಾ ಪ್ರತಿವರ್ತಕಗಳು ಸೇರಿ ಒಂದು ಅಥವಾ ಹೆಚ್ಚು ವಸ್ತುಗಳಾಗಿ ಅಥವಾ ಉತ್ಪನ್ನಗಳಾಗಿ ಪರಿವರ್ತನೆಯಾಗುವ ಕ್ರಿಯೆ ಆಗಿದೆ. ನಾನು ಉದಾಹರಣೆಯನ್ನ ಕೊಟ್ಟಿದ್ದೀನಿ. ಕಾರ್ಬನ್ ಪ್ಲಸ್ ಆಕ್ಸಿಜನ್, ಆರೋ ಮಾರ್ಕ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಬರೆದಿದ್ದೀನಿ, ಕಾರ್ಬನಿನ ಸೂತ್ರ, ಅಲ್ಲಿ ಸಂಕಲನ ಚಿಹ್ನೆ ಹೆಚ್ಚಿದ್ದಾಗ ಸಂಕಲನ ಚಿಹ್ನೆ ಆಕ್ಸಿಜನ್, ಆರೋ ಮಾರ್ಕ್ ಬಾಣದ ಗುರುತು ಆ ರಾಸಾಯನಿಕ ಕ್ರಿಯೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಯಾವ ದಿಕ್ಕಿನಲ್ಲಿ ಉತ್ಪನ್ನ ಉಂಟಾಗ್ತಿದೆ ಅನ್ನೋದನ್ನ ಸೂಚಿಸುತ್ತೆ. ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಉಂಟಾಗಿದೆ. ಈ ಎಡಭಾಗದಲ್ಲಿ ಇರುವಂತಹ ಈ ವಸ್ತುಗಳನ್ನ ನಾವು ಪ್ರತಿವರ್ತಕಗಳು ಅಂತ ಹೇಳ್ತೀವಿ. ಬಲಭಾಗದಲ್ಲಿ ಉಂಟಾಗಿರುವಂತಹ ಈ ವಸ್ತುಗಳನ್ನು ಉತ್ಪನ್ನಗಳು ಅಂತ ಹೇಳಿ ನಾವು ಕರಿತೀವಿ. ಪ್ರತಿವರ್ತಕಗಳು ಸೇರಿ ಉತ್ಪನ್ನಗಳಾಗಿ ಪರಿವರ್ತನೆ ಆಗುವ ಪ್ರಕ್ರಿಯೆನೇ ರಾಸಾಯನಿಕ ಕ್ರಿಯೆ. ಈ ಚಟುವಟಿಕೆಗಳನ್ನ ನಾವು ಮಾಡಿ ನೋಡೋಣ. ಈಗ ನಾವು ಕೆಲವು ಸರಳ ಚಟುವಟಿಕೆಗಳನ್ನ ಮಾಡಿ ನೋಡೋಣ. ಮೊದಲಿಗೆ ಮೆಗ್ನೀಷಿಯಂ ಲೋಹದ ರಿಬ್ಬನ್ ಅನ್ನ ಉರಿಸೋದು. ಸೊ ಇದು ಮೆಗ್ನೀಷಿಯಂ ಲೋಹದ ರಿಬ್ಬನ್. ಈಗ ಈ ಮೆಗ್ನೀಷಿಯಂ ಲೋಹ ವಾತಾವರಣದ ಆಕ್ಸಿಜನ್ ಒಡನೆ ವರ್ತಿಸಿ ಇದರ ಮೇಲೆ ಆಕ್ಸೈಡ್ ಪದರವನ್ನ ಉಂಟು ಮಾಡಿಕೊಳ್ಳುತ್ತೆ. ನಮಗೆ ಸಾಧಾರಣವಾಗಿ ಗೊತ್ತು ಲೋಹಗಳ ಮೇಲ್ಮೈ ಹೊಳಪು ಹೊಂದಿರುತ್ತೆ ಅಂತ. ಆಕ್ಸೈಡ್ ಪದರವನ್ನ ಉಂಟು ಮಾಡಿರೋದ್ರಿಂದ ಇದು ಸಂಪೂರ್ಣ ದಹನ ಕ್ರಿಯೆಗೆ ಅಥವಾ ಉರಿಸೋದಿಕ್ಕಾಗೋದಿಲ್ಲ. ಇದನ್ನ ಈ ಆಕ್ಸೈಡ್ ಪದರವನ್ನ ನಿವಾರಣೆ ಮಾಡೋದಕ್ಕೆ ನಾವೀಗ ಸ್ಯಾಂಡ್ ಪೇಪರ್ ಅನ್ನ ತಗೊಂಡು ಈ ಆಕ್ಸೈಡ್ ಪದರವನ್ನ ನಿವಾರಣೆ ಮಾಡೋಣ. ಈಗ ಈ ಆಕ್ಸೈಡ್ ಪದರ ನಿವಾರಣೆ ಮಾಡಿದ್ದೀನಿ. ಈಗ ಇದನ್ನು ಒಂದು ಸ್ವಲ್ಪ ಚೂರನ್ನ ಕತ್ತರಿಸ್ಕೊಂಡು ಇದನ್ನು ಉರಿಸೋಣ. ಈಗ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನು ನೀವಿಲ್ಲಿ ವೀಕ್ಷಣೆಯನ್ನು ಮಾಡಿ. ಸೊ ಏನು ಬದಲಾವಣೆ ಆಗುತ್ತೆ ಅಂತ ಸೂಕ್ಷ್ಮವಾಗಿ ವೀಕ್ಷಿಸಿ ನೋಡಿ. ಇಲ್ಲಿ ಮೆಗ್ನೀಷಿಯಂ ರಿಬ್ಬನ್ ತುಂಬ ಅತ್ಯಂತ ಪ್ರಜ್ವಲಮಾನವಾಗಿ ಉರಿತಾ ಇದೆ. ಪ್ರಕಾಶಮಾನವಾಗಿ ಉರಿದು ಸಾಕಷ್ಟು ಹೊಗೆಯನ್ನು ಉಂಟು ಮಾಡಿದೆ, ಹಾಗೆ ಒಂದು ಪುಡಿಯನ್ನು ಸಹ ಉಂಟು ಮಾಡಿದೆ. ಈ ಪುಡಿಯೇ ಮೆಗ್ನೀಷಿಯಂ ಆಕ್ಸೈಡ್. ಈ ಪುಡಿ ಏನಿದೆ ಇಲ್ಲಿ ಈ ಸೆರಾಮಿಕ್ ಬೌಲಲ್ಲಿ, ಇದನ್ನು ಮೆಗ್ನೀಷಿಯಂ ಆಕ್ಸೈಡ್ ಅಂತೀವಿ. ಈಗ ಮುಂದಿನ ಚಟುವಟಿಕೆ ಪೇಪರನ್ನು ದಹಿಸೋದು ಅಥವಾ ಉರಿಸೋದು. ಪೇಪರ್ ನಮಗೆ ಗೊತ್ತಿರೋ ಹಾಗೆ ನೋಡ್ತಾ ಇದ್ದೀವಿ, ಬಿಳಿ ಬಣ್ಣದಾಗಿದೆ. ಮತ್ತು ಇದು ಸಹ ಕಾರ್ಬನ್ ಸಂಯೋಜನೆಯನ್ನು ಸಹ ಹೊಂದಿದೆ ಇದು. ಇವಾಗ ಇದನ್ನು ದಹಿಸಿದಾಗ ಏನಾಗುತ್ತೆ ಅಂತ ನೋಡಿ. ದಹಿಸಿದ ಕೂಡಲೇ ಉರಿಸೋದ್ ಕೂಡಲೇ ಉರಿಯೋದಕ್ಕೆ ಶುರು ಆಯಿತು. ಹಾಗೆ ಇಲ್ಲಿ ನಮಗೆ ನೋಡ್ತಾ ಇದ್ದೀವಿ ಸಾಕಷ್ಟು ಬೆಳಕು ಮತ್ತು ಉಷ್ಣ ಉತ್ಪಾದನೆ ಆಯಿತು. ಅದರೊಂದಿಗೆ ಕಾರ್ಬನ್ ಡೈಆಕ್ಸೈಡ್ ಅನಿಲ ಸಹ ಬಿಡುಗಡೆ ಆಯಿತು. ಈಗ ನೋಡ್ತಾ ಇದ್ದೀವಿ ಇದು ಪೂರ್ಣವಾಗಿ ಇದರ ಬೂದಿ, ಕಾರ್ಬನ್ನಿನ ಬೂದಿ ಸಹ ಇಲ್ಲಿ ಉಂಟಾಗಿದೆ. ಈಗ ಮುಂದಿನ ಚಟುವಟಿಕೆ ಕ್ಯಾಂಡಲ್ ಅನ್ನು ಉರಿಸೋದು. ಈಗ ನೋಡ್ತಾ ಇದ್ದೀವಿ ಮೇಣದ ಬತ್ತಿ ಅಥವಾ ಕ್ಯಾಂಡಲ್. ವಿದ್ಯುತ್ ಶಕ್ತಿ ಹೋದಾಗ ಇದನ್ನ ಕೆಲವು ಮನೆಗಳಲ್ಲಿ ಹಚ್ತೀವಿ ಈಗಲೂ. ಕ್ಯಾಂಡಲ್ ಉರಿಸಿದಾಗ, ದಹನ ಕ್ರಿಯೆಗೆ ಒಳಪಡಿಸಿದಾಗ ಇದು ಭೌತಿಕ ಬದಲಾವಣೆ ಹಾಗೂ ರಾಸಾಯನಿಕ ಬದಲಾವಣೆ ಎರಡನ್ನೂ ಸಹ ಪ್ರತಿನಿಧಿಸುತ್ತೆ. ಹೇಗೆ ಭೌತಿಕ ಬದಲಾವಣೆ? ಮೇಣ ಏನಿದೆ ಇದು ಪೆಟ್ರೋಲಿಯಂ ಇಂದ ಪಡೆದಂತಹ ಒಂದು ಕಾರ್ಬನ್ ಸಂಯೋಜನೆಯನ್ನು ಹೊಂದಿರುವಂತಹ ವಸ್ತು ಆಗಿದೆ. ನಾವು ಮೇಣವನ್ನ ಉರಿಸಿದಾಗ ಅಲ್ಲಿ ದ್ರವ ರೂಪದ ಮೇಣವನ್ನ ನಾವು ನೋಡ್ಬೋದು. ಅದು ಕರಗಿ ಇಲ್ಲಿ ಕೆಳಭಾಗದಲ್ಲಿ ಬಂದು ಇಲ್ಲಿ ಸೇರ್ಕೊಳ್ಳುತ್ತೆ. ಅದನ್ನ ಮತ್ತೆ ಪುನಃ ನಾವೇನ್ ಮಾಡ್ಬೋದು, ದಹಿಸಿದಾಗ ಪುನಃ ಅದು ದ್ರವ ರೂಪಕ್ಕೆ ಬರುತ್ತೆ. ಮತ್ತೆ ಅದನ್ನು ತಣ್ಣಗೆ ಮಾಡಿದಾಗ ಈ ರೀತಿ ಘನರೂಪಕ್ಕೆ ಬರುತ್ತೆ. ಸೊ ಈ ಮೇಣದ ಕರಗುವಿಕೆ ಏನಿದೆ ಭೌತಿಕ ಬದಲಾವಣೆಯನ್ನ ಪ್ರತಿನಿಧಿಸುತ್ತೆ. ಹಾಗೆ ನಾನು ಇದು ರಾಸಾಯನಿಕ ಬದಲಾವಣೆ ಅಂತ ಸಹ ನಿಮ್ಗೆ ಹೇಳಿದೆ. ಹೇಗೆ ರಾಸಾಯನಿಕ ಬದಲಾವಣೆ? ಈ ಮೇಣದ ಬತ್ತಿ ಏನಿದೆ ಇಲ್ಲಿ ಉರಿತಾ ಇದೆ, ನೋಡ್ತಾ ಇದ್ದೀವಿ ಕಪ್ಪು ಬಣ್ಣದ ಬತ್ತಿ. ಅದರೊಂದಿಗೆ ಈ ಮೇಣ ವಸ್ತು ಸಹ ಅದನ್ನು ದಹನ ಕ್ರಿಯೆಗೆ ಒಳಪಡಿಸಿದಾಗ ಅಥವಾ ಉರಿಸಿದಾಗ ಅಲ್ಲಿ ನಮಗೆ ಕಾರ್ಬನ್ ಡೈಆಕ್ಸೈಡ್ ಅನಿಲ, ಕಾರ್ಬನ್ನಿನ ಈ ಸೂಟ್ ಅಂತ ಏನು ಹೇಳ್ತೀವಿ, ಕಪ್ಪು ಬಣ್ಣದ ಕಾರ್ಬನ್ ಮಸಿ ಅಂತ ಹೇಳ್ತೀವಿ, ಅದರೊಂದಿಗೆ ನೋಡ್ತಾ ಇದ್ದೀರಾ ಬೆಳಕು. ಹಾಗೆ ಇಲ್ಲಿ ಕೈಯನ್ನು ಮೇಲಲ್ಲಿ ಇರಿಸಿದಾಗ ಶಾಖವನ್ನು ಸಹ ನಾವು ಅನುಭವಕ್ಕೆ ಬರುತ್ತೆ. ಇಲ್ಲಿ ಒಂದು ಮೇಣದ ಬತ್ತಿ ಉರಿತಾ ಇದೆ ಅಂದರೆ ಇಲ್ಲಿ ಭೌತಿಕ ಹಾಗೂ ರಾಸಾಯನಿಕ ಬದಲಾವಣೆ ಈ ಎರಡನ್ನೂ ಸಹ ಇದು ಪ್ರತಿನಿಧಿಸುತ್ತೆ. ಮುಂದಿನ ಚಟುವಟಿಕೆ ಒಂದು ಬಟ್ಟೆಯನ್ನು ದಹಿಸಿ ನೋಡೋದು ಅಥವಾ ಅದನ್ನು ಉರಿಸಿದಾಗ ಏನಾಗುತ್ತೆ, ದಹನ ಕ್ರಿಯೆಗೆ ಒಳಪಡಿಸಿದಾಗ ಏನಾಗುತ್ತೆ ಅಂತ ನೋಡೋಣ.
ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ, ಈ ಬಟ್ಟೆ ಬಿಳಿ ಬಣ್ಣದಾಗಿದೆ. ಬಿಳಿ ಒಂದು ಸ್ವಲ್ಪ ಕಾಣುತ್ತೆ, ಬಿಳಿ ಬಣ್ಣದಾಗಿದೆ. ಇದು ಸಹ ಕಾರ್ಬನ್ ಸಂಯೋಜನೆಯಿಂದಲೇ ಹೊಂದಿದೆ. ಇದನ್ನು ದಹಿಸಿದಾಗ ಸಂಪೂರ್ಣವಾಗಿ ಇದು ಬದಲಾವಣೆ ಆಗ್ತಾ ಇದೆ. ಸೊ ಇಲ್ಲಿ ನೋಡಿ, ನಮಗೆ ಶಾಖ, ಬೆಳಕು, ಕಾರ್ಬನ್ ಡೈಆಕ್ಸೈಡ್ ಅನಿಲ ಹಾಗೂ ಬೂದಿ, ಈ ಕಾರ್ಬನ್ ಮಸಿ ಅಂತ ಏನು ಹೇಳ್ತೀವಿ, ಅದು ಇಲ್ಲಿ ಉಂಟಾಗಿದೆ. ಸಂಪೂರ್ಣವಾಗಿ ಬದಲಾವಣೆ ಆಗಿದೆ. ರಾಸಾಯನಿಕ ಕ್ರಿಯೆಯಿಂದಲೇ ರಾಸಾಯನಿಕ ಬದಲಾವಣೆಗಳು ಉಂಟಾಗತ್ತೆ ಅನ್ನೋದನ್ನು ನಾವಿಲ್ಲಿ ಹೇಳ್ಬಹುದು. ಮುಂದಿನ ಚಟುವಟಿಕೆ, ಸೋಡಿಯಂ ಲೋಹವನ್ನು ನೀರಿಗೆ ಬೆರೆಸಿದಾಗ ಏನಾಗತ್ತೆ ಅನ್ನೋ ಬದಲಾವಣೆಯನ್ನು ವೀಕ್ಷಣೆ ಮಾಡೋಣ. ಈ ಪ್ರಯೋಗವನ್ನು ಸಹ ನೀವು ಶಿಕ್ಷಕರ ಮಾರ್ಗದರ್ಶನ ಅಡಿಯಲ್ಲೇ ಮಾಡಬೇಕು. ಯಾಕಂದರೆ ಸೋಡಿಯಂ ಅತ್ಯಂತ ಕ್ರಿಯಾಶೀಲ ಲೋಹ. ಸೋಡಿಯಂ ಅನ್ನೋದು ಒಂದು ಮೃದುವಾದ ಲೋಹ. ಇದನ್ನು ನಾವು ಸಾಮಾನ್ಯವಾಗಿ ಕೆರೋಸಿನ್ ಅಥವಾ ದ್ರವ ಪ್ಯಾರಾಫಿನ್ ಅಲ್ಲಿ ಸಂಗ್ರಹಣೆ ಮಾಡಿ ಇರಿಸ್ತೀವಿ. ಯಾಕಂದರೆ ಬಹಳ ಬಹಳ ಕ್ರಿಯಾಶೀಲ ಲೋಹ, ಇದು ಬೆಂಕಿನೇ ಹತ್ಕೊಂಡ್ಬಿಡುತ್ತೆ. ಸೊ ಇಲ್ಲಿ ನಾವು ಈ ಚಟುವಟಿಕೆ ಮಾಡಬೇಕಾದ್ರೂ ಸಹ ಬಹಳ ಜಾಗರೂಕತೆಯಿಂದ ಈ ಚಟುವಟಿಕೆಯನ್ನು ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಲೋಹಗಳಂದ್ರೆ ನಮಗೇನು ಬರುತ್ತೆ ತಲೆಗೆ? ಗಟ್ಟಿ, ಗಡಸು. ಇಲ್ಲಿದೆ ನೋಡಿ, ಗಟ್ಟಿ, ಗಡಸು. ಆದರೆ ಈ ಲೋಹ ಮೃದುವಾಗಿದೆ. ಸೊ ಈಗ ಇಲ್ಲಿ ನಾನು ಸೋಡಿಯಂ ಲೋಹದ ಒಂದು ಚೂರನ್ನು ತಗೊತೀನಿ. ಈ ಚೂರನ್ನು ತಗೊಂಡು ಇಲ್ಲಿ ಸಣ್ಣ ಒಂದು ಭಾಗವನ್ನು ನಾವು ಕತ್ತರಿಸಿದ್ರೆ ಸಾಕು. ಸೊ ಇದು ಸ್ವಲ್ಪ ಮೃದುವಾಗಿರುವ ಲೋಹ ಆಗಿರೋದ್ರಿಂದ ಇದನ್ನು ನಾವು ಸುಲಭವಾಗಿ ಈ ಥರ ಕತ್ತರಿಸಿ ತಗೊಂಡಿದ್ದೀನಿ. ಈಗ ಈ ಬದಲಾವಣೆ ಏನಾಗುತ್ತೆ ಅಂತ ಸೂಕ್ಷ್ಮವಾಗಿ ವೀಕ್ಷಣೆ ಮಾಡಿ. ಇದನ್ನು ನಾನೀಗ ಇಲ್ಲಿ ಸೆರಾಮಿಕ್ ಬೌಲ್ನಲ್ಲಿ ತಗೊಳ್ತಾ ಇದ್ದೀನಿ. ಈಗ ಇದಕ್ಕೆ ನೀರನ್ನು ಸೇರಿಸಿದಾಗ ಏನಾಗುತ್ತೆ ಅಂತ ನೋಡಿ. ಸೊ ಲೋಹ ಹೇಗೆ ನೀರಲ್ಲಿ ಸುತ್ತಾಡ್ತಾ ಇದೆ, ಅದರೊಂದಿಗೆ ಇಲ್ಲಿ ನಮಗೆ ಒಂದು ಹಿಸ್ಸಿಂಗ್ ನಾಯ್ಸ್, ಒಂದು ಶಬ್ದ ಸಹ ಕೇಳ್ತಾ ಇದೆ, ಹಿಸ್ ಅಂತ. ಅದ್ರ ಜೊತೆಗೆ ಒಂದು ಅನಿಲ ಬಿಡುಗಡೆ ಆಗೋದನ್ನು ನೋಡ್ಬೋದು. ಇದೆ ಹೈಡ್ರೋಜನ್ ಅನಿಲ. ಹೇಗೆ ನೋಡಿ, ಎಷ್ಟು ಬೆಂಕಿಯ ಕಿಡಿ ಸಹ ನಾವಿಲ್ಲಿ ನೋಡ್ಬೋದು. ಹಾಗೆ ಕ್ರಿಯಾಶೀಲ ಲೋಹ ಆಗಿರೋದ್ರಿಂದ ಇದನ್ನು ನಾವು ಕೆರೋಸಿನ್ ಮೇಲೆ ಸಂಗ್ರಹಣೆ ಮಾಡ್ತೀವಿ. ಹಾಗಾದರೆ ಈಗ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಲು ಅದರ ಗುಣಲಕ್ಷಣಗಳೇನು? ನಾವು ಈ ಕೆಲವು ವೀಕ್ಷಣೆಗಳನ್ನು ಮಾಡಿದಾಗ ನಮಗೆ ತಿಳಿದು ಬರುತ್ತೆ. ಮೊದಲನೇದು, ನಿಮ್ಮ ಪರದೆ ಮೇಲೆ ನೀವು ವೀಕ್ಷಿಸ್ತಾ ಇದ್ದೀರಾ, ಸ್ಥಿತಿಯಲ್ಲಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅನಿಲದ ಬಿಡುಗಡೆ ಹಾಗೂ ತಾಪದಲ್ಲಿ ಬದಲಾವಣೆ. ಇದನ್ನು ಜ್ಞಾಪಕ ಇಟ್ಕೊಳ್ಳೋದಕ್ಕೆ ನಾನು ಒಂದು ಸರಳವಾಗಿರುವ ಒಂದು ನಿಮೋನಿಕ್ಸ್ ಅನ್ನು ಇಲ್ಲಿ ಮಾಡಿದ್ದೀನಿ. ಏನಪ್ಪ ಅಂದರೆ GST-C. ಸೊ GST ಅನ್ನೋದು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ನಮಗೆ ಗೊತ್ತಿದೆ. ಅದಕ್ಕೆ ವೆಚ್ಚ ತಗಲತ್ತೆ, ಕಾಸ್ಟ್. ಸೊ ಕನ್ನಡದಲ್ಲಿ ಸರಕು ಮತ್ತು ಸೇವಾ ಸುಂಕ. ಆ ಸುಂಕವನ್ನು ಕಟ್ಟಬೇಕು ಅಂದರೆ ನಾವು ಹಣವನ್ನು ಪಾವತಿ ಮಾಡಬೇಕು. ಹೇಗೆ ಇದಕ್ಕೆ ನಾವು ತಾಳೆ ಮಾಡೋದು? ಈಗ ಇಂಗ್ಲೀಷಲ್ಲಿ ಏನಿದು? ಅನಿಲದ ಬಿಡುಗಡೆ, ಗ್ಯಾಸ್ ಅನಿಲ ಬಿಡುಗಡೆ ಆಗುತ್ತೆ. ಆಮೇಲೆ ಚೇಂಜ್ ಇನ್ ಸ್ಟೇಟ್, ಸ್ಥಿತಿಯಲ್ಲಿ ಬದಲಾವಣೆ ಆಗುತ್ತೆ. ಟೆಂಪ್ರೇಚರ್, ತಾಪಮಾನದಲ್ಲಿ ಬದಲಾವಣೆ. ಮತ್ತು ಕಲರ್, ಬಣ್ಣದಲ್ಲಿ ಬದಲಾವಣೆ. GST-C ಅನ್ನೋದನ್ನ ನಿಮೋನಿಕದಲ್ಲಿ ಇಟ್ಕೊಂಡ್ರೆ ನಮಗೆ ಸುಲಭವಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಬಹುದು. ಮುಂದಿನ ಸ್ಲೈಡ್, ರಾಸಾಯನಿಕ ಸಮೀಕರಣಗಳು. ವಾಕ್ಯ ರೂಪದ ರಾಸಾಯನಿಕ ಕ್ರಿಯೆಯ ವಿವರಣೆ ಸ್ವಲ್ಪ ದೀರ್ಘವಾಯಿತು. ಇದನ್ನ ಸಂಕ್ಷಿಪ್ತ ರೂಪದಲ್ಲಿ ನಾವು ಬರೆಯಬಹುದು. ಹೀಗೆ ಮಾಡುವ ಅತ್ಯಂತ ಸರಳ ವಿಧಾನವೆಂದರೆ ಸಮೀಕರಣ ರೂಪದಲ್ಲಿ ಬರೆಯೋದು. ಉದಾಹರಣೆಗೆ ಮೆಗ್ನೀಷಿಯಂ ಪ್ಲಸ್ ಅಂದರೆ ಸಂಕಲನ ಚಿಹ್ನೆ ಪ್ಲಸ್ ಆಕ್ಸಿಜನ್, ಬಾಣದ ಗುರುತು, ಮೆಗ್ನೀಷಿಯಂ ಆಕ್ಸೈಡ್. ಇಲ್ಲಿ ಪ್ರತಿವರ್ತಕಗಳು ಉತ್ಪನ್ನಗಳಾಗಿ ಪರಿವರ್ತನೆ ಆಗುವುದನ್ನು ಇಲ್ಲಿ ಬಾಣದ ಗುರುತು ಸೂಚಿಸ್ತಾ ಇದೆ. ಹಾಗಾದರೆ ರಾಸಾಯನಿಕ ಸಮೀಕರಣವನ್ನ ಪದ ರೂಪದಲ್ಲೇ ಬರೀಬೇಕಾ, ವಾಕ್ಯ ರೂಪದಲ್ಲೇ ಬರೀಬೇಕಾ? ಇದನ್ನು ಪ್ರತಿನಿಧಿಸುವ ಯಾವುದಾದರೂ ಇನ್ನಾದರೂ ಸಂಕ್ಷಿಪ್ತ ವಿಧಾನವಿದೆಯಾ? ಹೌದು, ಇದೆ. ಪದಗಳ ಬದಲು ರಾಸಾಯನಿಕ ಸೂತ್ರಗಳನ್ನು ಬಳಸಿದರೆ ರಾಸಾಯನಿಕ ಸಮೀಕರಣಗಳನ್ನು ಇನ್ನಷ್ಟು ಸಂಕ್ಷಿಪ್ತ ಮತ್ತು ಉಪಯುಕ್ತವಾಗಿಸಬಹುದು. ರಾಸಾಯನಿಕ ಕ್ರಿಯೆಯನ್ನು ರಾಸಾಯನಿಕ ಸೂತ್ರಗಳನ್ನು ಬಳಸಿ ಪ್ರತಿನಿಧಿಸುವುದನ್ನು ರಾಸಾಯನಿಕ ಸಮೀಕರಣ ಎನ್ನುತ್ತೇವೆ. ಉದಾಹರಣೆಗೆ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್, ಬಾಣದ ಗುರುತು ಮೆಗ್ನೀಷಿಯಂ ಆಕ್ಸೈಡ್. ಈ ಚಟುವಟಿಕೆಯನ್ನು ನಾವು ಆಗಲೇ ಮಾಡಿ ನೋಡಿದ್ದೀವಿ. ಇದನ್ನು ನಾನಿಲ್ಲಿ ಕಚ್ಚಾ ರಾಸಾಯನಿಕ ಸಮೀಕರಣ ಅಂತ ಹೇಳಿ ಬರೆದಿದ್ದೀನಿ. ಯಾಕೆ ಕಚ್ಚಾ ಆಗಿದೆ? ಯಾಕಂದರೆ ಇದು ಸಂಪೂರ್ಣವಾಗಿ ಸರಿದೂಗಿಸಿಲ್ಲ. ರಾಸಾಯನಿಕ ಸಮೀಕರಣಗಳನ್ನು ಯಾವಾಗಲೂ ಸರಿದೂಗಿಸ್ಬೇಕು. ಈಗ ರಾಸಾಯನಿಕ ಸಮೀಕರಣವನ್ನು ಬರೆಯುವ ವಿಧಾನ.
ಸತು ಪ್ಲಸ್ ಸಲ್ಫ್ಯೂರಿಕ್ ಆಸಿಡ್ Zn+H2SO4 ಬಾಣದ ಗುರುತು ZnSO4 ಪ್ಲಸ್ ಹೈಡ್ರೋಜನ್. ಹಾಗೆ ಎರಡನೇ ಉದಾಹರಣೆ ಕ್ಯಾಲ್ಸಿಯಂ ಆಕ್ಸೈಡ್ CaO ಪ್ಲಸ್ ನೀರು H2O ಬಾಣದ ಗುರುತು CaOH ಟ್ವೈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಅದಾದ್ಮೇಲೆ ಕಾರ್ಬನ್ ಪ್ಲಸ್ ಆಕ್ಸಿಜನ್ C+O2 ಬಾಣದ ಗುರುತು ಕಾರ್ಬನ್ ಡೈಆಕ್ಸೈಡ್ 2CO2. ಹಾಗೆ ಮುಂದಿನ ಉದಾಹರಣೆ ನೋಡಿ, ಎರಡು ಹೈಡ್ರೋಜನ್ 2H2 ಪ್ಲಸ್ O2 ಬಾಣದ ಗುರುತು 2H2O. ಕಡೆಯ ಉದಾಹರಣೆ CH4 ಪ್ಲಸ್ 2O2 ಬಾಣದ ಗುರುತು CO2 ಪ್ಲಸ್ 2H2O. ಸೊ ಇಲ್ಲಿ ರಾಸಾಯನಿಕ ಸಮೀಕರಣ ಉದಾಹರಣೆಯನ್ನ ಇಲ್ಲಿ ಕೊಡಲಾಗಿದೆ. ಮತ್ತೆ ಕೆಲವು ಕಡೆ ಇಲ್ಲಿ SG2 ಅಂತೆಲ್ಲ ಬರೆಯಲಾಗಿದೆ, ಸಂಖ್ಯೆಗಳನ್ನ ಬರೆಯಲಾಗಿದೆ. ಈ ಎಲ್ಲಾ ರಾಸಾಯನಿಕ ಕ್ರಿಯೆಗಳು ಸರಿದೂಗಿಸಿದ ರಾಸಾಯನಿಕ ಕ್ರಿಯೆಗಳು. ಹಾಗೂ ಅಲ್ಲಿ ಬರೆದಿರುವಂತಹ ಈ ಬ್ರಾಕೆಟ್ಗಳಲ್ಲಿ ಬರೆದಿರುವಂತಹ SL ಅನ್ನೋದೇನಿದೆ ಅದು ಅದರ ಸ್ಥಿತಿಯನ್ನ ನಮಗೆ ತೋರಿಸುತ್ತೆ. ಘನ ಸ್ಥಿತಿ ಸಾಲಿಡ್, ದ್ರವ ಸ್ಥಿತಿ ಲಿಕ್ವಿಡ್, ಅಕ್ವಿಯಸ್ AQ ಅಂದ್ರೆ ಜಲೀಯ, ನೀರಿನಲ್ಲಿ ಉಂಟಾಗಿರುವಂತಹ ದ್ರಾವಣ ಅಂತ. ಇದ್ರ ಬಗ್ಗೆ ಇನ್ನ ಮುಂದಿನ ಸ್ಲೈಡ್ನಲ್ಲಿ ನಾನು ತಿಳಿಸಿಕೊಡಲಿದ್ದೇನೆ. ಈಗ ಹಾಗಾದ್ರೆ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸೋದು. ಈ ರಾಸಾಯನಿಕ ಸಮೀಕರಣಗಳನ್ನ ಯಾಕೆ ಸರಿದೂಗಿಸ್ಬೇಕು ಅನ್ನುವ ಪ್ರಶ್ನೆ ನಮ್ಮಲ್ಲಿ ಏಳೋದು ಸಹಜ. ಈ ಕಳೆದ ತರಗತಿಯಲ್ಲಿ 9ನೇ ತರಗತಿಯಲ್ಲಿ ನೀವು ವ್ಯಾಸಂಗ ಮಾಡಿದಂತಹ ರಾಶಿ ಸಂರಕ್ಷಣಾ ನಿಯಮವನ್ನ ಸ್ಮರಿಸಿ. ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದು ಅಥವಾ ಲಯಗೊಳಿಸುವುದಕ್ಕಾಗ್ಲಿ ಸಾಧ್ಯ ಇಲ್ಲ. ರಾಸಾಯನಿಕ ಸಮೀಕರಣವನ್ನ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಕಬ್ಬಿಣ ಪ್ಲಸ್ ನೀರು ಆರೋ ಮಾರ್ಕ್ Fe3O4 ಪ್ಲಸ್ H2 ಅಂತ. ಇಲ್ಲಿರುವಂತಹ ಈ ರಾಶಿಯನ್ನು ಸೃಷ್ಟಿಸೋದಿಕ್ಕೆ ಅಥವಾ ಲಯಗೊಳಿಸೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸುವ ಹಂತಗಳನ್ನ ನಾವು ಮುಂದೆ ಸ್ಲೈಡ್ಗಳಲ್ಲಿ ತಿಳಿದುಕೊಳ್ಳೋಣ. ಈಗ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸೋದು ಹಂತ 1. ಮೊದಲು ಮಕ್ಕಳ ಆ ರಾಸಾಯನಿಕ ಸಮೀಕರಣವನ್ನ ಬರೆದುಕೊಳ್ಳಿ. ಆ ಬರದ ನಂತರ ಪ್ರತಿ ಅಣಿಸೂತ್ರದ ಸುತ್ತ ಆವರಣ, ಇಲ್ಲಿ ಈ ರೀತಿ ನಿಮ್ಮ ಟಿವಿಯ ಪರದೆಯ ಸ್ಕ್ರೀನ್ ಮೇಲೆ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ. ಕಬ್ಬಿಣ ಇರ್ಬೋದು, ನೀರು ಇರ್ಬೋದು, ಹೈಡ್ರೋಜನ್ ಇರ್ಬೋದು, ಅದರ ಸುತ್ತ ಆವರಣ ಇದೆ, ಬಾಕ್ಸ್ ಇದೆ. ಈ ಆವರಣ ಬಿಡಿಸಿದ ನಂತರ ಅದರ ಒಳಭಾಗದಲ್ಲಾಗ್ಲಿ ಪಕ್ಕದಲ್ಲಾಗ್ಲಿ ಏನು ಬರಿಬೇಡಿ. ಒಳಭಾಗದಲ್ಲಿ ಏನು ನೀವು ಬರೀದ್ದೆ ಅದು ತಪ್ಪಾಗೋದನ್ನ ತಪ್ಪಿಸೋದಿಕ್ಕೆ ನಾವು ಈ ತರ ಆವರಣವನ್ನ ಬಿಡಿಸ್ಕೊಂಡಿದ್ದೇವೆ. ಹಾಗಾದ್ರೆ ಹಂತ 2 ಏನು ಅಂತ ನೋಡೋಣ. ಈ ಸರಿದೂಗಿಸದ ಸಮೀಕರಣದಲ್ಲಿ ಇರುವ ವಿವಿಧ ಧಾತುಗಳ ಪರಮಾಣುಗಳ ಸಂಖ್ಯೆಗಳನ್ನು ಪಟ್ಟಿ ಮಾಡಿ. ಇಲ್ಲಿ ಧಾತು ಕಬ್ಬಿಣ ಅಂತ ಬರೆದಿದ್ದೀನಿ. ಪ್ರತಿವರ್ತಕದಲ್ಲಿ ಎಷ್ಟಿದೆ? 1. ಉತ್ಪನ್ನದಲ್ಲಿ 3 ಇದೆ. ಹೈಡ್ರೋಜನ್ ಎಷ್ಟಿದೆ? ಪ್ರತಿವರ್ತಕದಲ್ಲಿ 2, ಉತ್ಪನ್ನದಲ್ಲಿ 2 ಇದೆ. ಆಕ್ಸಿಜನ್ ಪ್ರತಿವರ್ತಕದಲ್ಲಿ 1 ಇದೆ ಹಾಗೂ ಉತ್ಪನ್ನಗಳಲ್ಲಿ 4 ಇದೆ. ತದನಂತರ 3ನೇ ಹಂತ ಏನನ್ನ ಹೇಳುತ್ತೆ? ಸಾಮಾನ್ಯವಾಗಿ ಗರಿಷ್ಠ ಸಂಖ್ಯೆಯ ಪರಮಾಣುಗಳನ್ನ ಹೊಂದಿರುವ ಸಂಯುಕ್ತದಿಂದ ಸರಿದೂಗಿಸುವಿಕೆಯನ್ನು ಪ್ರಾರಂಭಿಸುವುದು ಅನುಕೂಲಕರ. ಈ ಒಂದು ರಾಸಾಯನಿಕ ಸಮೀಕರಣ Fe+4H2O ಬಾಣದ ಗುರಿತು Fe3O4 ಪ್ಲಸ್ ಹೈಡ್ರೋಜನ್. ಜಾಸ್ತಿ ಇರೋದು ಯಾವುದು? ಆಕ್ಸಿಜನ್. ಆಕ್ಸಿಜನ್ ಅನ್ನ ತಗೊಂಡಿದ್ದೀವಿ. ಪ್ರಾರಂಭವಾಗಿ ಆಕ್ಸಿಜನ್ ನಮಗೆ ಪ್ರತಿವರ್ತಕಗಳಲ್ಲಿ 1 ಇದೆ, ಉತ್ಪನ್ನಗಳಲ್ಲಿ 4 ಇದೆ. ಆದ್ರಿಂದ ನಾವೇನ್ ಮಾಡೋಣ, ಇಲ್ಲಿ 1ಅನ್ನ 4ರಿಂದ ಗುಣಿಸೋಣ. 1 × 4 ಮಾಡಿದಾಗ ಎರಡು ಕಡೆನೂ ಈಗ ನಮಗೆ 4 ಆಕ್ಸಿಜನ್ಗಳು ಉಂಟಾಗುತ್ತೆ. ಮುಂದಿನ ಹಂತದಲ್ಲಿ ನಂತರ ಯಾವುದಾದರನ್ನು ಒಂದು ನಾವು ಧಾತುವನ್ನ ಆಯ್ದುಕೊಂಡು ಸರಿದೂಗಿಸಲು ಮುಂದುವರಿಯೋಣ. ಈಗ ಇಲ್ಲಿ ಹೈಡ್ರೋಜನ್ ಪರಮಾಣುಗಳ ಧಾತುವನ್ನ ಇಲ್ಲಿ ಆಯ್ದುಕೊಂಡು ಪ್ರತಿವರ್ತಕಗಳಲ್ಲಿ ಎಷ್ಟಿದೆ? 4 2 8. 4 × 2 ಗುಣಿಸಿ 8. ಇಲ್ಲಿ ನಮಗೆ ಉತ್ಪನ್ನಗಳಲ್ಲಿ 2 ಇತ್ತು, ಅದಕ್ಕೆ ಅದನ್ನ ಸರಿದೂಗಿಸಲು ಪ್ರಾರಂಭಿಕವಾಗಿ 2 ಇತ್ತು. ಸರಿದೂಗಿಸಲು ಏನ್ ಮಾಡಿದ್ವಿ? ಅದನ್ನ 2 4 8 ಮಾಡಿದೀವಿ. ಈಗ ಹೈಡ್ರೋಜನ್ ಸಹ ಇಲ್ಲಿ ನಮಗೆ ಸರಿ ಹೊಂದಿದೆ. ಅಂದ್ರೆ ಇದು ಸಂಪೂರ್ಣವಾಗಿ ಸರಿದೂಗಿದ ರಾಸಾಯನಿಕ ಸಮೀಕರಣ ಅಲ್ಲ, ಭಾಗಶಃ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಆಗಿದೆ. ಹಾಗಾದ್ರೆ ಮುಂದಿನ ಹಂತದಲ್ಲಿ ನೋಡೋಣ. ಹಂತ 5. ಮೇಲಿನ ಸಮೀಕರಣವನ್ನ ಪರಿಶೀಲಿಸಿ ಇನ್ನ ಯಾವುದು ಸರಿದೂಗಿಸ್ಬೇಕು ಅನ್ನೋದನ್ನ ನಾವು ಧಾತುವನ್ನ ಆರಿಸಿಕೊಳ್ಳೋಣ. ಈಗ ಇರೋದೆ ಕಬ್ಬಿಣ. ಕಬ್ಬಿಣ ಪ್ರಾರಂಭದಲ್ಲಿ ನಮಗೆ
ಈ ಪ್ರತಿವರ್ತಕಗಳಲ್ಲಿ ಒಂದೇ ಇತ್ತು, ಉತ್ಪನ್ನಗಳಲ್ಲಿ ಮೂರಿದೆ. ಇಲ್ಲಿ ಮೊದಲು ನಮಗೆ ಒಂದಿತ್ತು, ಇಲ್ಲಿ ಆಲ್ರೆಡಿ ಮೂರಿದೆ, ಇಲ್ಲಿ ಒಂದೇ ಇತ್ತು. ಆದ್ರಿಂದ ಸರಿದೂಗಿಸಲು ಇಲ್ಲಿ ನಾವೇನ್ ಮಾಡಿದ್ದೀವಿ, ಒಂದರಿಂದ ಅದನ್ನ 3 1 ಇಂಟು 3 ಗುಣಿಸಿದೀವಿ. ಗುಣಿಸಿದಾಗ ಇಲ್ಲೂ ಸಹ ಇಲ್ಲಿ 3ಅನ್ನ ನಾವು ಬರ್ದಿದ್ದೀವಿ. 3 ಕಬ್ಬಿಣ 3 ಕಬ್ಬಿಣ Fe3. ಈಗ ಕಬ್ಬಿಣ ಸಹ ಇಲ್ಲಿ ಸರಿದೂಗಿದೆ. ಹಂತ 6ರಲ್ಲಿ ಅಂತಿಮವಾಗಿ ಸರಿದೂಗಿಸಿದ ಸಮೀಕರಣದ ನಿಖರತೆಯನ್ನ ಪರೀಕ್ಷಿಸಲು ಸಮೀಕರಣದ ಎರಡೂ ಬದಿಯಲ್ಲಿರುವ ಧಾತುಗಳ ಪರಮಾಣುಗಳನ್ನ ಲೆಕ್ಕ ಮಾಡೋಣ. ಕಬ್ಬಿಣ 3, ಪ್ರತಿವರ್ತಕಗಳಲ್ಲಿ ಕಬ್ಬಿಣ 3 ಇದೆ, ಇಲ್ಲಿ Fe3 ಇದು 3 ಇದೆ. ಹೈಡ್ರೋಜನ್ ನೋಡೋಣ, 4 2 8, ಸೊ ಇಲ್ಲೂ 4 2 8. ಆಕ್ಸಿಜನ್ ನೋಡಿ 4, ಸೊ ಆವರಣದಲ್ಲಿ ಬರೆದಿದ್ವಿ, ಹೀಗೆ ಬರೆದಾಗ ಈ 4 ಅನ್ನೋ ಸಂಖ್ಯೆ ಎರಡಕ್ಕೂ ಅದು ಆಗತ್ತೆ. 4 ಆಕ್ಸಿಜನ್, ಇಲ್ಲಿ O4, 4 ಆಕ್ಸಿಜನ್ ಇದೆ. ಈಗ ಈ ಸಮೀಕರಣ ಏನಿದೆ ಸರಿದೂಗಿದೆ. ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್, ಸರಿದೂಗಿಸಿರುವ ರಾಸಾಯನಿಕ ಸಮೀಕರಣ ಇದು ಆಗಿದೆ. ಈ ರೀತಿಯ ಸಮೀಕರಣಗಳನ್ನ ಸರಿದೂಗಿಸುವ ವಿಧಾನವನ್ನ ನಾವು ಪ್ರಮಾದ ಮತ್ತು ಪ್ರಯತ್ನ ವಿಧಾನ ಅಂತ ಹೇಳಿ ಕರಿತೀವಿ. ಯಾಕಂದ್ರೆ ಸರಿದೂಗಿಸೋದಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ನಾವು ಮಾಡ್ತೀವಿ. ಹಾಗಾದ್ರೆ ಹಂತ 7 ಏನನ್ನ ಹೇಳುತ್ತೆ? ಇಲ್ಲಿ ಭೌತ ಸ್ಥಿತಿಗಳ ಸಂಕೇತಗಳನ್ನ ಬರೆಯೋದು. ನಾವಾಗ್ಲೇ ನೋಡಿದ್ವಿ ಒಂದು ಸ್ಲೈಡಲ್ಲಿ G, L, A, Q, S ಅಂತ ಎಲ್ಲ ಇತ್ತು. ಅನಿಲ ಇದ್ದಾಗ ಅದನ್ನ ಚಿಕ್ಕ ಒಂದು ಬ್ರಾಕೆಟ್ ಅನ್ನ ಓಪನ್ ಮಾಡಿ G, ಗೇಷಿಯಸ್ ಸ್ಟೇಟ್ G ಅಂತ ಬರಿತೀವಿ. ದ್ರವ ಇದ್ದಾಗ L, ಲಿಕ್ವಿಡ್. ಜಲೀಯ ಇದ್ದಾಗ AQ, ಎಕ್ವಿಯಸ್. ಏನ್ ಜಲೀಯ ಅಂದ್ರೆ ನೀರಿನಲ್ಲಿ ಉಂಟಾಗಿರುವಂತ ಒಂದು ದ್ರಾವಣ. ಘನ ಸಾಲಿಡ್ ಸ್ಟೇಟ್. ಹೀಗೆ ಕೆಲವು ಸಂದರ್ಭಗಳಲ್ಲಿ ಕ್ರಿಯೆಯ ಪರಿಸ್ಥಿತಿಗಳಾದ ಉಷ್ಣತೆ, ಎಷ್ಟು ಉಷ್ಣತೆ ಇದೆ, ಡಿಗ್ರಿ ಸೆಂಟಿಗ್ರೇಡ್ ಅಥವಾ ಕೆಲ್ವಿನ್ ನಲ್ಲಿ, ಒತ್ತಡ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಷ್ಟಿದೆ, ಕ್ರಿಯಾವರ್ಧಕಗಳು ಒಂದು ರಾಸಾಯನಿಕ ಕ್ರಿಯೆಯನ್ನು ವೇಗವಾಗಿ ಮುಂದುವರಿಸಲು ಸಹಾಯ ಮಾಡುವಂತಹ ಒಂದು ವಸ್ತು ಇತ್ಯಾದಿಗಳನ್ನ ನಾವು ಬಾಣದ ಮೇಲ್ಭಾಗದಲ್ಲಿ ಅಥವಾ ಕೆಳಭಾಗದಲ್ಲಿ ಬರೆದು ಸೂಚಿಸ್ತೀವಿ. ಆದ್ರೆ ಈ ಭೌತಿಕ ಸ್ಥಿತಿಗಳನ್ನ ಘನ ಸಾಲಿಡ್, ಲಿಕ್ವಿಡ್, ದ್ರವ ಲಿಕ್ವಿಡ್ L, ಗೇಷಿಯಸ್ ಅನಿಲ G ಯಾವಾಗ ಅಗತ್ಯತೆ ಇದೆ ಅಂತ ಸಂದರ್ಭದಲ್ಲಿ ಮಾತ್ರ ನಾವು ಆ ಒಂದು ಭೌತಿಕ ಸ್ಥಿತಿಗಳನ್ನ ಮಾತ್ರ ನಮೂದಿಸಬೇಕು. ಹಾಗಾದ್ರೆ ನಾವು ಈ ತರಗತಿಯಲ್ಲಿ ಏನನ್ನ ಕಲ್ತಿದ್ದೀವಿ ಅನ್ನೋದನ್ನ ನಾವೀಗ ಪುನರ್ಮನನ ಮಾಡ್ಕೊಳ್ಳೋಣ. ಒಂದು ವಿಜ್ಞಾನ ಕ್ವಿಜ್. ಮೊದಲನೇ ಪ್ರಶ್ನೆ, ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸಿದಾಗ ಉಂಟಾಗುವ ಸಂಯುಕ್ತವನ್ನು ಹೆಸರಿಸಿ. ಸೊ ನಿಮ್ಮ ಉತ್ತರ ಸರಿಯಾಗಿದೆ, ಮೆಗ್ನೀಷಿಯಂ ಆಕ್ಸೈಡ್. ಈಗ ಎರಡನೇ ಪ್ರಶ್ನೆಯನ್ನ ನೋಡೋಣ. ಕಲ್ಲಿದ್ದಲಿನ ದಹನವು ಈ ಡ್ಯಾಶ್ ಬದಲಾವಣೆಗೆ ಉದಾಹರಣೆಯಾಗಿದೆ. ಸೊ ನಿಮ್ಮ ಉತ್ತರ ಸರಿಯಾಗಿದೆ, ರಾಸಾಯನಿಕ ಬದಲಾವಣೆ. ಮುಂದಿನ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಭೌತಿಕ ಬದಲಾವಣೆಯನ್ನು ಗುರುತಿಸಿ. ಆಪ್ಷನ್ ಎ, ಮೆಗ್ನೀಷಿಯಂ ಪಟ್ಟಿಯನ್ನು ಉರಿಸುವುದು. ಆಪ್ಷನ್ ಬಿ, ಪೇಪರ್ ಅನ್ನು ಉರಿಸುವುದು. ಆಪ್ಷನ್ ಸಿ, ಸತುವಿನ ಮೇಲೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದ ವರ್ತನೆ. ಆಪ್ಷನ್ ಡಿ, ಮೇಣದ ಕರಗುವಿಕೆ. ಸೊ ಉತ್ತರ ವೆರಿ ಗುಡ್, ಮೇಣದ ಕರಗುವಿಕೆ, ಆಪ್ಷನ್ ಡಿ. ಮುಂದಿನ ಪ್ರಶ್ನೆ ನೋಡೋಣ. ಬಹು ಆಯ್ಕೆಯ ಪ್ರಶ್ನೆಯಲ್ಲಿ ಕಬ್ಬಿಣವು ತೇವಾಂಶ ಪೂರಿತ ವಾತಾವರಣದಲ್ಲಿ ತೆರೆದಿಟ್ಟಾಗ ಉಂಟಾಗುವ ಸಂಯುಕ್ತ ಹೆಸರು. ಕಬ್ಬಿಣದ ಸಲ್ಫೇಟ್, ಕಬ್ಬಿಣದ 2 ಆಕ್ಸೈಡ್, ಕಬ್ಬಿಣದ ಹೈಡ್ರಾಕ್ಸೈಡ್ನ, ಅಥವಾ ಡಿ, ಕಬ್ಬಿಣದ ಕಾರ್ಬೋನೇಟ್. ಉತ್ತರ ಸರಿ, ನೀವು ಹೇಳಿರೋದು ಸರಿ, ಆಪ್ಷನ್ ಬಿ, ಕಬ್ಬಿಣದ 2 ಆಕ್ಸೈಡ್. ಹಾಗೆ ನಾವು ಈ ತರಗತಿಯಲ್ಲಿ ರಾಸಾಯನಿಕ ಕ್ರಿಯೆಯ ಅರ್ಥ, ರಾಸಾಯನಿಕ ಸಮೀಕರಣಗಳು, ರಾಸಾಯನಿಕ ಸಮೀಕರಣಗಳನ್ನು ಬರೆಯುವ ವಿಧಾನವನ್ನು ನೋಡಿದ್ವಿ, ಪ್ರಮಾದ ಮತ್ತು ಪ್ರಯತ್ನ ವಿಧಾನ ಅನ್ನೋದು. ಹಾಗೆ ರಾಸಾಯನಿಕ ಸಮೀಕರಣಗಳನ್ನು ಹೇಗೆ ಒಂದು 6 ಹಂತಗಳಲ್ಲಿ ಸರಿದೂಗಿಸ್ಬೇಕು ಅನ್ನೋದನ್ನ ನಾವು ಕಲ್ತ್ಕೊಂಡ್ವಿ. ಮುಂದಿನ ಕೆಲಸ ಗೃಹ ಕೆಲಸ. ಸೊ ಕೆಲವು ಪ್ರಶ್ನೆಗಳನ್ನು ನಾನಿಲ್ಲಿ ಕೊಟ್ಟಿದ್ದೀನಿ. ಈ ಪ್ರಶ್ನೆಯನ್ನ ನಿಮ್ಮ ಒಂದು ಪುಸ್ತಕದಲ್ಲಿ ಬರ್ಕೊಳ್ಳಿ. ಹಾಗೂ ಈ ಗೃಹ ಕೆಲಸವನ್ನೆಲ್ಲ ಮಾಡಿ ನಿಮ್ಮ ಶಾಲಾ ಶಿಕ್ಷಕರಲ್ಲಿ ತೋರಿಸಿ, ಹಾಗೆ ನಿಮ್ಮ ಪಠ್ಯ ಪುಸ್ತಕದಿಂದ ಸಹ ಉತ್ತರವನ್ನು ಹುಡುಕಿ ಇದನ್ನ ಬರೀರಿ. ಧನ್ಯವಾದಗಳು. ನಿಮ್ಮ ಈ ತರಗತಿಯನ್ನ ಪ್ರಸ್ತುತಿ ಪಡಿಸಿದವರು BN ರೂಪ. ನಾನು ವಿಜ್ಞಾನ ಸಹ ಶಿಕ್ಷಕಿಯಾಗಿ ಸರ್ಕಾರಿ ಆಂಗ್ಲ ಮತ್ತು ಉರ್ದು ಪ್ರೌಢಶಾಲೆ
ಗೌರಿಪಾಳ್ಯದಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.